ಸಮಾಜ ಒಳ್ಳೇದಾದಾಗ ಕುಟುಂಬ, ನನ್ನ ಮಕ್ಕಳು ಎಲ್ಲರಿಗೂ ಒಳ್ಳೇದಾಗುತ್ತೆ ಅಂತ. ಬಟ್ ಅವ್ರಿಗೆ ಅನ್ಸೋದು ನನ್ನ ಕುಟುಂಬ ಒಂದು ಲೆವೆಲ್ ಮೇಲಿದೆ, ಬೇರೆ ಎಲ್ಲರೂ ಒಂದು ಲೆವೆಲ್ ಕೆಳಗಿಲ್ಲ, 10 ಲೆವೆಲ್ ಕೆಳಗಡೆ ಇದ್ದಾರೆ ಅಂತ. ಈಗ ನಿನ್ನೆ ಯಾವುದೋ ಒಂದು ಪೋಸ್ಟ್ ಹಾಕಿದ್ದಕ್ಕೆ ಯಾರೋ ಕೇಳಿದ್ರು ಗ್ಲೋಬಲ್ ವಾರ್ಮಿಂಗ್ ಬಗ್ಗೆ ಹೇಳಿದಾಗ, ಈಗ ಬಡವರೇ ಬಹಳ ಜನ ಮೊದಲಲ್ಲಿ ಬಹಳ ತೊಂದರೆ ಆಗೋದು ಗ್ಲೋಬಲ್ ವಾರ್ಮಿಂಗ್ ಆದಾಗ ಅಂತ. ದಟ್ ಈಸ್ ದ ಫ್ಯಾಕ್ಟ್ ಎವ್ರಿಬಡಿ ಈಸ್ ಸೇಯಿಂಗ್. ಅದಕ್ಕೆ ನಾನು ಹೇಳಿದೆ, ಬಡವರು ಮೊದಲ ಹಂತದಲ್ಲಿ ವಿಕ್ಟಿಮ್ಸ್ ಆಗ್ತಾರೆ, ಆದರೆ ಶ್ರೀಮಂತರು ಎಲ್ಲಿ ತನಕ ರೂಲ್ ಆಫ್ ಲಾ ಇರುತ್ತೋ, ಎಲ್ಲಿ ತನಕ ಒಂದು ಸಿಸ್ಟಮ್ ಅಂತ ಇರುತ್ತೋ ಅಲ್ಲಿ ತನಕ ಅವ್ರು ಬಚಾವ್ ಆಗ್ತಾ ಹೋಗ್ತಾರೆ. ವಾಟ್ ವೆನ್ ಅನಾರ್ಕಿ ಆದಾಗ, ಎಲ್ಲ ತಿರುಗಿ ಬಿದ್ದಾಗ, ಬಹಳ ದೊಡ್ಡ ಮಟ್ಟದಲ್ಲಿ ಸೋಲು, ಸಾವು, ಅವಮಾನ ಅನುಭವಿಸೋದು ಶ್ರೀಮಂತರೇ. ಯಾಕಂದ್ರೆ ಅವ್ರಿಗೆ ಅಲ್ಲಿ ತನಕ ಅವ್ರನ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ದಂಥ ಸಿಸ್ಟಮೇ ಕೊಲಾಪ್ಸ್ ಆಗ್ಬಿಟ್ಟಿದೆ ಅಲ್ವಾ. ಇತ್ತೀಚೆಗೆ ನಾವು ನೇಪಾಳದಲ್ಲಿ ನೋಡಿದ್ವಿ, ಎ ಪ್ರೈಮ್ ಮಿನಿಸ್ಟರ್, ಎಕ್ಸ್ ಪ್ರೈಮ್ ಮಿನಿಸ್ಟರ್ಸ್ ವೈಫ್ ವಾಸ್ ಡ್ರ್ಯಾಗ್ಡ್ ಆನ್ ದ ಸ್ಟ್ರೀಟ್ಸ್ ಅಲ್ವಾ. ಒಬ್ಬ ಸಿಟ್ಟಿಂಗ್ ಫೈನಾನ್ಸ್ ಮಿನಿಸ್ಟರ್ ವಾಸ್ ಚೇಸ್ಡ್ ಅವೇ, ಲಿಟ್ರಲಿ. ನಾವೇನು ಕಲ್ಪನೆ ಅಲ್ಲ. ರಸ್ತೆನಲ್ಲಿ ಅವನ್ನ ಅಟ್ಟಾಡ್ಸ್ಕೊಂಡು ಹೊಡೆದ್ರು, ಒಬ್ಬಳನ್ನ ಬೆಂಕಿ ಹಚ್ಕೊಂಡ್ರು, ಯಾರನ್ನ ಎಕ್ಸ್ ಪ್ರೈಮ್ ಮಿನಿಸ್ಟರ್ ಹೆಂಡತಿಗೆ ಬೆಂಕಿ ಹಚ್ಕೊಂಡ್ಬಿಟ್ರು. ಯಾವುದೇ ನಿಮ್ಮ ಶಕ್ತಿ ಬಲ ಜನ ತಿರುಗಿ ಬಿದ್ದಾಗ ಕಾಪಾಡೋದು.